ಬಸವರಾಜ್ ಅವರೇ ಕೂತ್ಬಿಡ್ರಿ. ಎಲ್ರಿಗೂ ನಮಸ್ಕಾರ. ಎಲ್ಲರೂ ನಮಸ್ಕಾರ ಗೆಳೆಯರೆ, ವೆಲ್ಕಮ್ ಬ್ಯಾಕ್ ಟು ಡೇ ಔಟ್ ವಿತ್ ಬಸ್ಸಿ ಚಾನಲ್ಗೆ. ಎಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿ ನನಗೆ ಮುಂದಿನ ವಿಡಿಯೋಗಳಿಗೆ ನನಗೆ ಎಂಕರೇಜ್ ಆಗುತ್ತೆ. ನನಗೆ ತುಂಬ ದಿನ ಮತ್ತೆ ಒಂದ್ಸರಿ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಇವತ್ತು ಏನು ಅಂತಂದರೆ ಆಗ್ಲೇ ಪ್ರೀವಿಯಸ್ ವಿಡಿಯೋದಲ್ಲಿ ನೋಡಿದ್ವಿ, ಬರ್ದಿ ಬೆಟ್ಟ ತೋರಿಸಿದ್ವಿ. ಅವಾಗ ಒಂದು ಚಾಲೆಂಜ್ ಹಾಕಿದ್ವಿ ನಿಮಗೆ, ನೆಕ್ಸ್ಟು ಶಿವಗಂಗೆ ಬೆಟ್ಟ ತೋರಿಸ್ತೀವಿ ಅಂತ. ಹೌದು, ಇವತ್ತು ಶಿವಗಂಗೆ ಬೆಟ್ಟಕ್ಕೆ ಬಂದಿದ್ದೀವಿ. ಸೊ ವಿಶೇಷ ಏನಂತಂದರೆ ಅದು ಮುಗಿಸ್ ನಾವು ಇಲ್ಲಿ ಬರಬೇಕಾಯ್ತು. ಸೊ ಕಾರಣಗಳಿಂದ ಈ ಕಡೆ ಬರೋಕ್ಕಾಗಲಿಲ್ಲ. ಸೊ ಇವತ್ತು ಬಂದಿದ್ದೀವಿ. ಟೈಮ್ಗಳೆಲ್ಲ ಕೆಲಸಗಳು ತುಂಬ ಇರ್ತವೆ. ಶಿವಗಂಗೆ ಬೆಟ್ಟದ ವಿಶೇಷತೆ ಏನಂತಂದರೆ ನಿಮಗೆ ಲಾಸ್ಟ್ ಟೈಮ್ ತುಂಬಾ ಹೇಳಿದ್ದೆ ನಾನು. ಏನು ಅಂತ ತುಂಬ ತಲಾಂತರದಿಂದ ಬಂದಿರುವಂತಹ ಒಂದು ಐತಿಹಾಸಿಕ ಬೆಟ್ಟ, ಹಿಸ್ಟಾರಿಕಲ್ ಪ್ಲೇಸು. ಹೌದು, ಖಂಡಿತ. ಸೊ ಬೈಕಲ್ಲಿ ಸ್ಕೂಲ್ ಬರೋಕ್ಕೆ ಇನ್ನೂ ತುಂಬ ಚೆನ್ನಾಗಿರುತ್ತೆ ಇಲ್ಲಿ. ಸೊ ಟೂರಿಸಮ್ಗೆ ಟ್ರೆಕ್ಕಿಂಗ್ಗೆ ತುಂಬ ಚೆನ್ನಾಗಿದೆ ಇಲ್ಲಿ. ಸೊ ಮುಂದೆ ಹೋದಾಗ ನಿಮ್ಗೆ ಏನು ತೋರಿಸುತ್ತೀನಿ. ಸ್ವಲ್ಪ ಇಲ್ಲಿ ತಂಟೆ, ತರ್ಲೆಗಳು, ಕೋತಿಗಳದು, ಸೊ ಬಟ್ಟೆಗಳದು. ನಾನು ಏನು ವಿಶೇಷ ಅಂತಂದರೆ, ನಾನು ಚಿಕ್ಕ ವಯಸ್ಸಲ್ಲಿ ಇದ್ದಾಗ ಮಿನಿಮಮ್ ಒಂದು 14-15 ವರ್ಷ ಇದ್ದಾಗ ನಾನು ಇಲ್ಲಿಗೆ ಬಂದಿದ್ದು. ಅವತ್ತು ಫಸ್ಟ್ ಟೈಮ್ ನಾನು ಮೇಲೆ ಹತ್ತಿದ್ದು. ಅದು ಬಿಟ್ಟರೆ ನಾನು ಯಾವತ್ತೂ ನಾನು ಹತ್ತಿಲ್ಲ. ಸೊ ಈಗಿನ ಏನಂತಂದರೆ, ಮೊದಲು ಮ್ಯಾಗೋದ ಕುಡಿದು ಸ್ಟಾರ್ಟ್ ಆಗೋದು. ಈಗ ಕೋತಿಗಳು ಇಲ್ಲೇ ಸ್ಟಾರ್ಟು ನೋಡಿ. ಎಲ್ಲ ನರಸಿಂಹರಾಜು ಬಳ್ಳಾಪುರ ಅವರ ಊರು. ಇದೇನಿದು ಎಲ್ಲ ದೇವ್ರ ತರ ಏನೋ ಬರ್ದಿದ್ದಾರೆ. ಯಾರು ಕೇಳಿರೋದಲ್ಲ, ಬಾಗುರು ಯಾರೋ ಹುಡುಗರೆಲ್ಲ ಮಾಡಿರ್ತಾರ ಆ ಥರ. ಸುಲಭ ಯಾರು ಮಾಡೋದ. ಈಗ ಇಲ್ಲಿಂದ ಸ್ಟಾರ್ಟ್ ಹೋಗೋರು ಗೊತ್ತದು. ಹತ್ತಿ ಏನೋ ಹೊತ್ತು ಗೊತ್ತಿಲ್ಲ. ತುಂಬ ದಿವಸ ಆದ್ಮೇಲೆ ಹತ್ತಿರೋದು. ಇವನು ಇಲ್ಲಿ ಬರೋಕ್ಕಿಂತ ಮುಂಚೆನೆ ನನ್ನ ಕೈಲಿ ಆಗಲ್ಲಪ್ಪ, ಬೇರೆ ಅದು ಬರೋದಕ್ಕೆ ಮುಂದೆ ಏನೋ ಅಂತಾರಲ್ಲ. ಒಂದೊಂದೇ ಮೆಟ್ಲು ಇಟ್ಕೊಂಡು ನಡೀತಾ ಇದ್ದೀನಿ. ಮೇಲೆ ಗಾಳಿ ಹೇಳ್ಕೊಂಡ್ರೆ ಕೆಳಗಡೆ ಗಾಳಿ ಓದ್ತಾ ಇದೆ. ಕೆಳಗಡೆ ಗಾಳಿ 80 PS ಅಲ್ಲಿ ಹೋಯ್ತಾ ಐತೆ. ಹೇಳ್ದಂಗೆ ಬಂಡೆ ಮೇಲೆ ಮೆಟ್ಲು ಕೊಡ್ತಾರೆ. ಬಂಡೆ ಮೇಲೆ ಮೆಟ್ಲು ಕೊಡ್ತಿದ್ದಾರೆ, ಮೆಟ್ಲು ಮೇಲೆ ಬಂಡೆ ಕೊಡ್ದವ್ರೆ. ವ್ಯೂ ನೋಡ್ತಾ ಇದ್ರೆ ಇಲ್ಲೇನು ಅಂತಂದ್ರೆ, ಒಂದೊಂದು ಅವನ ಕೈಲಿ ಆತಿಲ್ಲ, ಅದೊಂದ್ ಕೈಲಿ ಆತಿದೆ ಅನ್ನೋ ರೇಂಜ್ ಗೊತ್ತವನೇ. ನೋಡಿದ್ರೆ ಹಿಂಗ ಅವನೇ ನೋಡಕ್ ಒಳ್ಳೆ ಕಿಲೋಮೀಟರ್ ಬ್ರೂಸ್ಲಿ ಇದ್ದಂಗೆ. ತೀರೋನ ಮೂಗ ಅಂತೆಲ್ಲ ಕಚ್ಚಡ ನನ್ ಮಗನೇ, ತೊಟ್ಟಿ ನನ್ ಮಗನೇ, ಬೇವರ್ಸಿನ ಮಗನೇ ಬರಲ್ಲ. ಏನ್ ಗೌರವ ಫಿಲಮ್ ಆಕ್ಟ್ರು ಚಿಕನ್ ಅಂತಾರ ಅವನೇ. ತಾವೇನ್ ತರೋಣ ಅಂತರ ಇದ್ದೀರಾ? ಬನ್ನಿ ಸುದೀಪ್ ಬಾರ. ಬಿಸಿಲು ಸ್ಟಾರ್ಟ್ ಆಗಿದೆ ಈಗ ಒಂದ್ ಸ್ವಲ್ಪ. ಅರ್ಧ ಕಿಲೋಮೀಟರ್ ಅಣ್ಣ ನನ್ನ ಕೈಯಲ್ಲಿ ಆಯ್ತಾ ನೋಡಿ ಫ್ರೆಂಡ್ಸ್. ನಾವು ಕಾಲ್ ಬಗ್ಗೆ ಅಷ್ಟೇ ಹತ್ತಿರೋದು. ಅಲ್ಲಿಂದ ಬೀಚ್ ನೋಡಿ. ಹಣ ನನ್ನ ಕೈಲಿ ಆಯ್ತಾ, ಹೋಗ್ಬಿಡ್ತೀನಿ. ಹಣ ನನ್ನ ಕೈಲಿ ಆಗ್ತಿಲ್ಲ ಅಣ್ಣ, ಬಿಟ್ಬಿಡಿ ಅಣ್ಣ. ಸಾಕು, ಇಷ್ಟೇ ನೋಡ್ಕೊಂಡು ಹೋಗ್ಬಿಡ್ತೀನಿ ಅಣ್ಣ ನಾವು. ಅಯ್ಯಪ್ಪ, ಇನ್ನ ಹತ್ತುತ್ತಾ ಇದೀವಿ ಬದಿ ಮುಗಿತಾ ಇಲ್ಲ. ಅಯ್ಯೋ ನೋಡಿ, ಫೋಟೋಗ್ರಾಫರ್ ಕಾಣ್ತಾ ಇಲ್ಲ, ಎಲ್ಲಿ? ಯಾಕೆ ಬಸವರಾಜ್ ಅವರೇ ಕೂತ್ಬಿಡ್ರಿ. ನಡೀರಿ, ಇನ್ನ ಅದನ್ನ ಹತ್ಬೇಕಲ್ಲ 2 ಕಿಲೋಮೀಟರ್. ನಡೀರಿ, ಇನ್ನು ತುಂಬಾನೇ ಇದೆ ಸ್ನೇಹಿತರೆ. ವಾಯ್ಸ್ ಕಾಟಬಿಡ್ರಿ, ನಾವು ಏನು ಅನ್ಕೊಂಡ್ಬಿಡ್ರಿ. ಈಗ ನನ್ನ ಮಗ ಬರ್ಬೇಕಾದ್ರೆ ಮೈಕ್ ಬಿಟ್ಟು ಬಂದ್ಬಿಟ್ಟವನೆ, ಅಡ್ಜಸ್ಟ್ ಮಾಡ್ಕೊಳ್ರಿ. ಮೈಕ್ ಬೇರೆ ಮಾಡ್ಬಿಟ್ಟು ಬಂದ್ಬಿಟ್ಟು
ನಾವೇನೋ ಇದ್ರಲ್ಲಿ ಒಂದ್ಸಲ ಬಂದಿತ್ತು ಮಾಡ್ಬಿಡೋ ವಿಡಿಯೋನ ಅಂತ ಬಂದ್ಮೇಲೆ ಗೊತ್ತಾಗಿ ಬಟ್ಟೆ ಹತ್ಬೇಕಾರೆ ಗಾಳಿ ಹಿಂಗೆ ಓದ್ತಾದೆ ಅಂತ 9 ನವರಂದ್ರ ಕಡೆ ಎಲ್ಲ ಕಡೆನೂ ಗಾಳಿ ಓದ್ತಾದೆ. ಕಂಗ್ರ್ಯಾಚುಲೇಷನ್ ಬ್ರದರ್. ಹೇಳ್ಕೊಳಕ್ಕಾಗ್ತಿಲ್ಲ ಅಷ್ಟೇ. ಬಟ್ ಏನಂತಂದರೆ ಒಂದು ಎಕ್ಸ್ಪೀರಿಯೆನ್ಸ್ ಆಗುತ್ತೆ. ನಾನು ಚಿಕ್ಕ ವಯಸ್ಸಲ್ಲಿದ್ದಾಗ ನಾನು ಅವಾಗ ಹತ್ತಿದ್ದು ಮೇಲ್ಗಡೆ, ಅವಾಗೇನು ನಾನು ಆರೆಂಜಿಗೆ ಸುತ್ತಾಗ್ತಿದ್ದಿಲ್ಲ. ನಾನು ಅಷ್ಟೇ 5 ವರ್ಷದ ಹಿಂದೆ ಹತ್ತಿದ್ದೆ. ಬಟ್ ನಂದು ಮ್ಯಾಕ್ಸಿಮಮ್ ಆಯಿತು ಒಂದು 10-15 ವರ್ಷದ ಮೇಲೆ ಆಯಿತು. ಪರವಾಗಿಲ್ಲ ಫ್ರೆಂಡ್ಸ್, ಈಸಿ ಅಂತೆ. ನನ್ನ ಮಗನ ಪ್ಯಾಂಟ್ ಗಾಳಿ ಓದ್ತದ ಅವನಿಗೆ ಹೇಳ್ಕೊಂತಿಲ್ಲ ಅಷ್ಟೇ. ಅವ್ನಿಗೆ ಹೇಳ್ಕೊಡ್ರಿ ಒಳಗಡೆ ತುಂಬ್ಕೊಳ್ಳೋದು ಗಾಳಿ ಎಲ್ಲ. ಏನೋ ನಾನು ಬಿಸ್ಕೆಟ್ ತಿಂದು ಹೊತ್ಬಿಡ್ತೀನಿ, ನಂಗೆ ಕಿಸ್ಬಿಡ್ತೀನಿ ಅಂತ ಹೇಳ್ದ. ಬಂದಿಲ್ಲ ನನ್ನ ಮಗ. ಬಂದ್ಬಿಟ್ಟು ನೀವು ವಿಡಿಯೋ ಮಾಡ್ತಿರೋದು ಬಂದು ಯುವರಾಜ್ ಅಂತ ಅಂಕಲ್ಲ ಆಗ್ತಿಲ್ಲ. ಬಟ್ ಅವ್ನ ಕ್ಯೂರಿಯಾಸಿಟಿ ಏನಂತಂದ್ರೆ ನಾಳೆ ಕ್ಲೌಡ್ ನೋಡ್ಬೇಕು ಅಂತ ಆಸೆ. ಮೇಲ್ಗಡೆ ಕ್ಲೌಡ್ ನೋಡ್ಬೇಕಂತೆ 10 ಗಂಟೆಗೆ. ನಾನು ಅರ್ಜೆಂಟ್ ನಾನು ಶಿವಂಗಿ ವಿಡಿಯೋ ಮಾಡ್ತಿರ್ಲಿಲ್ಲ. ನನ್ನ ಮಗ ಪ್ರಜಾರ್ ಹಾಕ್ತೀನಿ, ನಾನು ಕ್ಲೌಡ್ ನೋಡಬೇಕು, ವಿಡಿಯೋ ಮಾಡಬೇಕು. ನನ್ನ ಮಗ ಬಿಡಲಿಲ್ಲ. ಒಂದು ಕಾರಣಕ್ಕೋಸ್ಕರ ಕ್ಲೌಡ್ ನೋಡಬೇಕು, ಅಲ್ಲಿ ಭರತನಾಟ್ಯ ಆಡಬೇಕು ಅಂತ ಬಂದವನು. ಭರತನಾಟ್ಯ ಆನೆ ಇದೆಯಂತೆ. ಹಾಂ, ಆನೆ ಸೊಂಡ್ಲ ಐತಿ, ಸೊಂಡ್ಲು ತೋರಿಸ್ತೀನಿ ಬರ್ರಿ. ಇಲ್ಲಿ ನೋಡಿ ಫ್ರೆಂಡ್ಸ್, ಇಲ್ಲಿ ಹುಲಿ ಇದೆ. ಇಲಿನೂ ಇಲ್ಲ ಅಲ್ಲಿ. ಇಲ್ಲಿ ಹೋಯ್ತು, ಹುಲಿನ ಹೋಯ್ತು ಅಲ್ಲಿ ಅಂದ್ರೆ ನನ್ನ ಮಕ್ಕಳು. ಒಂದೇನಂತಂದ್ರೆ ಶೇಂಗಾ ಬಿಡ್ತಾರೆ, ಅಷ್ಟು ಬಗ್ಗೆ ಏನಿಲ್ಲ. ಇದ್ರೆ ನವಿಲಿ ಇರ್ಬೋದು, ಬಂದ್ರೆ ಒಂದು ಕರಡಿ ಬರ್ಬೋದು. ಅದು ಬಿಟ್ರೆ ಹುಲಿ ಅಂತೂ ಪಕ್ಕ ಇದೆ ಫ್ರೆಂಡ್ಸ್, ಹುಷಾರು. ಒಂದು ಹುಲಿ ಇದೆ, ನ್ಯೂಸಲ್ಲಿ ನೋಡ್ರಿ ಬೇಕಾದ್ರೆ. 2 ಆನೆ ಅಂತೂ ಪಕ್ಕ ಇದೆ ಮೇಲ್ಗಡೆ ಬೆಟ್ಟದ ಮೇಲೆ. ಹೋಗ ಆನೆ ತಕ್ಕ ಹೋಗಿ ಒಂದ್ ಏಣಿ ಹಾಕೊಂಡಿ ನೀರಾಗ ತೊಳೆ ಸಾಕು. ಎಲ್ಲಿ ಬಂದವ ಆನೆ? ಏನ್ ಹೆಂಗೋ ಬೆಟ್ಟದ ಮೇಲೆ ಇದೀವಲ್ಲ. ಎಷ್ಟು ಬಂದವಂತೆ? ಏನ್ ತಿಂತೀರಾ ಬಸವದವ್ರೆ? ನಮ್ಮ ಇಲ್ಲಿ ಬನ್ನಿ ಬನ್ನಿ. ಇಲ್ಲಿ ಹಾ, ಬಿಸ್ಕೆಟು, ಚಿಪ್ಸು, ಚುರುಮುರಿ ಕೇಳ್ತಾವ ಸುತ್ತಾಬಿಡದ ಅನ್ನಂಗೆ. ಬನ್ನಿ, ನೀವೇನೋ ಸ್ವಲ್ಪ ತಣ್ಣನೇನೋ ತಗೊಳ್ಳಿ. ನಾವು ಏನೋ ತಗೋಬೇಕೀಗ. ಬಸವರಾಜ್ ಅವರೇ, ಜ್ಯೂಸ್ ಇಳಿತಾ? ಜ್ಯೂಸ್ ಅಲ್ಲ, ತಿನ್ನೋದೆಲ್ಲ ಹೇಳಿತು. ಏನ್ ತಿಂದಿರಿ ಬೆಳಿಗ್ಗೆ? ಪಾಪ ಕೊಡ್ಸಿದ್ದವನು ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ, ಥೋ ನಿಮ್ಮ ಈ ತರದೆಲ್ಲ ಇದಾರೆ ಜನ. ಬಂದಿದ್ದೀನಿ ಕನ್ನಡದಲ್ಲಿ ನೀರು ದೋಸೆ. ನಾನು ಇಲ್ಲಿ ತಿಂದಿದ್ದು ಒಂದು ಇಡ್ಲಿ. ಲೈಫ್ ನಾನು ನೀರು ಬಿಡ್ಸಿರ್ಲಿಲ್ಲ, ಬಡಿದ್ದೀನಿ. ಜಿಮ್ಮಲ್ಲಿ ಬಡ್ಸಿದಿರಲ್ಲ? ಜಿಮ್ ಬರ್ಸೋದಕ್ಕೂ ಇಲ್ಲ ಎಷ್ಟು ಜಿಮ್ಗೆ ಹೋದ್ರೆ ಬಡಕಣ. ವಾರಕ್ಕೊಂದು 2 ಸಲ ಹತ್ತಿದ್ರೆ ಸಾಕಣ. ವಾರಕ್ಕೊಂದು 2 ಸರಿ ಹತ್ತಿದ್ರೆ ಸಾಕು. ಮನಿ ಬಸವರಾಜವ್ರೆ ಬಂತು. ಸಟ್ ಫಟ್ ದುಡಮ್ ಬಂದ. ಒಳಕಲ್ ತೀರ್ಥ ಬಂತು. ಈ ಮಳೆಯ ಸೀದ ಭದ್ರೇಶ್ವರ. ಅರೇ ಅಣ್ಣ, ಅಲೋ 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 ಅಲೋ, ಅದು ಹೋದ್ರೆ ಏನಂತ ಬಾಳೆ ವೀರಭದ್ರೇಶ್ವರ ಸ್ವಾಮಿ ದೇವಸ್ಥಾನ ಬಂತು. ಯಾರೋ ಎದ್ದು ಬಾರೋ, ಸಾಕು ಕೂತ್ಕೊಂಡಿದ್ದು. ಇಲ್ಲೆಲ್ಲ ಅಂಗಡಿ ಎಲ್ಲ ಇಟ್ಕೊಂಡಿದ್ದಾರೆ. ಅಂಗಡಿಯಲ್ಲಿ ಕೂಡ ಡಬಲ್ ರೇಟ್ ಇರುತ್ತೆ. ಕೆಳಗಡೆಯಿಂದ ಪಾಪ ಅವ್ರು ಕೂಡ ಎತ್ಕೊಬಂದು ಮಾರ್ಬೇಕಲ್ಲ, ಫುಲ್ಲು ಡಬಲ್ ರೇಟ್ ಇರುತ್ತೆ. ಎಲ್ಲ ಫೆಸಿಲಿಟಿ ಇರುತ್ತೆ ಇಲ್ಲಿ. ಆರಾಮಾಗಿ ಬರ್ಬೋದು. ಬೆಳಗ್ಗೆ 5 ಗಂಟೆಗೆ ಬಂದು ಆರಾಮಾಗಿ ಒಂದು 11 ಗಂಟೆಗೆ ರಿಟರ್ನ್ ಆಗಿ ಹೋಗ್ಬೋದು. ಈ ತರ ಇರುತ್ತೆ ಪ್ಲೇಸ್. ನೋಡ್ರಿ, ಗುಹೆ ಎಲ್ಲ ಕಣದು, ಮತ್ತೆ ಕನಕನ ಕಿಂಡಿ. ಇದು ಆಕ್ಚುಲಿ ಚೆನ್ನಾಗಿ ಕನಕನ ಕಿಂಡಿ ಅಂತೆ. ಬಸವರಾಜ್ ಅವ್ರು ಇಲ್ಲೇ ವಾಸ. ಕೂಡ ಇಲ್ಲಿ ಕಲ್ಲು ಅವನು ಅವಾಗ್ಲಿಂದ ಕ್ಲೌಡ್ ಬೇಕು ಅಂತ. ಚಡ್ಡಿ ಒಣಗೋಗದೆ, ಚಡ್ಡಿ ಒಳಗಡೆ ಕ್ಲೌಡ್ ಆಗ್ಬಿಡೋದಾಗ್ಲೇ. ಅಣ್ಣ ನಾನು ಸಾಕಾಗೋದು. ನನ್ ಕ್ಲೌಡ್ ತೋರ್ಸು, 10 ವರ್ಷ ತೋರ್ಸು ಅಂತ ಬಂದವನು. ಇಲ್ಲೇ ವಾಸ ಮಾಡ್ತಿದ್ರು ಬಸವರಾಜ್ ಅವರು ಚಿಕ್ಕ ವಯಸ್ಸಲ್ಲಿ. ನೀವು ಯಾವ ಫ್ರೀ ಇದ್ದಾಗ ಒಂದ್ಸಲಿ ಬಂದು ವಿಸಿಟ್ ಕೊಟ್ಟು ನೋಡಿ. ನಮ್ಮ ನೆಲಮಂಗಲದಿಂದ ಮ್ಯಾಕ್ಸಿಮಮ್ 20 ಕಿಲೋಮೀಟರ್ ಇರುತ್ತೆ. ಒಂದು ವಿಸಿಟ್ ಕೊಡಿ, ನೋಡಿ, ವಿಸಿಟ್ ಕೊಡಿ, ತಲೆ ಹೊಡ್ಕೊಳ್ಳಿ. ತಲೆ ಹೊಡ್ಕೊಳ್ಳಿ, ಅನ್ನಷ್ಟು ಜನ ಹೊಡ್ಕೊಂಡು ಹೋಗ್ಬಿಡಿ, ಇದಂಗೆ ಹೊಡ್ಕೊಳ್ಳಿ.
ಯಾವುದೋ ಇದು ಬೆಟ್ಟ ನೋಡು, ವ್ಯೂ ಏನೋ ಹಿಂಗಿದೆ ನೋಡಿ ಸ್ನೇಹಿತರೆ, ದಯವಿಟ್ಟು ಹೊಸದಾಗಿ ಮಾಡ್ತಿರೋದು ನಂಗೆ ಅಷ್ಟೊಂದು ಕ್ಲಿಯರಾಗಿ ವಿಡಿಯೋ ಮಾಡೋಕ್ಕೆ ಬರೋಲ್ಲ, ಅದರಲ್ಲೂ ಸಹ ನಾನು ಮಾಡಿದ್ದೀನಿ. ದಯವಿಟ್ಟು ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಮಗೂ ಸ್ವಲ್ಪ ಎಂಕರೇಜ್ ಮಾಡಿ. ಇಲ್ಲ ನಮ್ದು ಏನೋ ತಪ್ಪಿದ್ರೆ ಕಮೆಂಟ್ ಮಾಡಿ, ನೀ ಈ ಥರ ತಪ್ಪು ಮಾಡಿದ್ದು ಈ ಥರ ಮಾಡು, ಒಂದು ಸ್ವಲ್ಪ ಏನೋ ಒಂದು ನೀವು ಕರೆಕ್ಷನ್ ಕೊಟ್ಟು ನಾವು ತಿದ್ಕೊಬೋದು. ಸ್ವಲ್ಪ ಕಮೆಂಟಲ್ಲಿ ಹಾಕಿ ಎಲ್ಲ ತಿಳಿಸಿ ನಮಗೆ, ಸಬ್ಸ್ಕ್ರೈಬ್ ಮಾಡಿ, ನಮಗೂ ಸ್ವಲ್ಪ ಎಂಕರೇಜ್ ಆಗುತ್ತೆ. ಫಸ್ಟ್ ಟೈಮ್ ನಾನು ಮಾಡ್ತಿರೋದು, ಸೊ ಎಲ್ಲರೂ ಮಾಡಿ ನಾನು ಮಾಡ್ಬೇಕನ್ನೋ ಒಂದು ಖುಷಿ, ಆಸೆ, ಭರವಸೆ. ಬಸವರಾಜ್ ಅವರೇ, ಎಷ್ಟು ಪರ್ಸೆಂಟ್ ಬಂದಿದ್ದೀವಿ? ಇನ್ನ 40% ಬಂದಿದ್ದೀವಿ. ವ್ಯೂ ನೋಡಿ ಹಿಂಗೆ ಕಾಣಿಸ್ತಾ ಇದೆ. ಬಾವುಟ ಕೇವಲ ಕಿತ್ಕೊಂಡ್ ಬಂದಿದೆ. ಅಂಡ್ ಜಾಸ್ತಿ ಇದೆ, ಅಷ್ಟು ಜಾಸ್ತಿ ವಿಡಿಯೋ ಮಾಡೋಕ್ಕಾಗಲ್ಲ, ಕೆಲವು ಮಾಡೋಕ್ಕೂ ಆಗಿಲ್ಲ. ಪರಿಸ್ಥಿತಿ ಹೆಂಗಿದ್ವು. ಸೊ ಈಗ ಕೆಳಗಡೆ ಇಳಿಬೇಕಾದ್ರೆ ಹಂಗಾಗಿ ಒಂದೊಂದು ಕ್ಲಿಪ್ ತೋರಿಸ್ಕೊಂಡು ಹೋಗ್ತೀವಿ. ಸೊ ಫ್ಯಾಮಿಲಿ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಇವರು ಸಹ ಎಂಜಾಯ್ ಮಾಡಿದ್ರು ಆರಾಮಾಗಿ. ಎಲ್ಲ ಮಕ್ಕಳೆಲ್ಲ ದಯವಿಟ್ಟು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಸೊ ಬಂದ್ಬಿಟ್ಟಿದ್ದೀವಿ ಇವಾಗ. ನಾನು ಭರತನಾಟ್ಯ ಆಡ್ತಿದ್ವು, ಈಗ ಹೋಗ್ಬೇಕಾದ್ರೆ ಬೆಳಗ್ಗೆ ಏನಾದ್ರು ಈಗ ಶೇಕ್ ಆಗುತ್ತೆ. ಸೊ ಫ್ರೆಂಡ್ಸ್, ಇವಾಗ ಇಷ್ಟೊತ್ತು ಮೇಲೆ ಊರಿಗೆ ಕೊಟ್ಟಿದ್ವಿ. ತುಂಬಾ ಸುಸ್ತಾಗೋಯ್ತು. ನಾಲ್ಕು ತೋರಿಸುತ್ತೇನೆ ಕೆಳಗಡೆ ಬರೋಷ್ಟೊತ್ತಿಗೆಲ್ಲ ಭರತನಾಟ್ಯ ಬ್ರೇಕ್ ಡ್ಯಾನ್ಸ್ ಆಡ್ತವೆ. ಸೊ ಏನು ಅಂತಂದರೆ, ನಾವೇ ಒಂದು 2 ವಿಡಿಯೋ ಮಾಡಬೇಕಾಗಿತ್ತು, ಮಾಡೋಕ್ಕಿರಲಿಲ್ಲ. ಕಾರಣಾಂತರ ಅಂದರೆ ಅಲ್ಲಿ ವಿಡಿಯೋ ಮತ್ತು ಫೋಟೋ ನಿಷೇಧ ಅಂತ ಗೊತ್ತವ್ರು. ಒಂದು ಸೆಕೆಂಡ್ ಒಂದು ಕೊಟ್ಟು ಕಟ್ಟ ಏನಕ್ಕೆ ಕಿತ್ಕೊಂಡು ಕಿತ್ಕೊಂಡೋಗ್ತವೆ. ಥರ್ಡ್ ಒಂದು ನಾವು ಮೈಕ್ ಬರೋ ತಿಂದಿರಲಿಲ್ಲ, ಮಿಸ್ ಆಗಿ ಇಟ್ಕೊಂಡ್ಬಿಟ್ವಿ. ಗಾಳಿ ಬೇರೆ ತುಂಬಾ ಒಂಥರ ಮೇಲ್ಗಡೆ ಸ್ವಲ್ಪ ಇದು. ಸೊ ಸ್ಟಾರ್ಟಿಂಗಿಂದ ಫೋನಲ್ಲೇ ವಿಡಿಯೋ ಮಾಡ್ತಿರೋ ಕಾರಣದಿಂದ ಇಷ್ಟು ಮಾಡ್ತಾಯಿದ್ದೀನಿ. ಮೈಕ್ ಬೇರೆ ಸೊ ಸ್ವಲ್ಪ ಮಾಡಿದ್ದೀನಿ. ಸೊ ಈಗ ಅದರಿಂದ ಇಲ್ಲಿ ಕಲ್ಯಾಣಿ ಕರೆಂಟ್ ಸ್ವಲ್ಪ ಓಕೆ. ಕಲ್ಯಾಣಿ ಅವಾಗಿಂದಲೂ ಐತೆ, ಇಲ್ಲ ಅಂತಂದಿಲ್ಲ. ಪುರಾತನ ಕಾಲದಿಂದ ಇದೆ, ಬಟ್ ಈಗ ಸ್ವಲ್ಪ ಮಾಡಿಫೈ ಮಾಡಿದ್ದಾರೆ, ಸ್ವಲ್ಪ ಚೆನ್ನಾಗಾಗುತ್ತೆ ಅಂತ. ತುಂಬ ಖುಷಿ ಆಯಿತು. ಬೆಳಗ್ಗೆ 5 ಗಂಟೆಗೆ ಎದ್ದು ಸ್ನಾನ ಮಾಡಿ ಬರೋದ್ರಲ್ಲಿ 6 ಗಂಟೆ ಆಗೋಗಿದ್ದೆ, ಬೆಳಗ್ಗೆ ಆಗೋಯ್ತು. ತಿರ್ಗಾ ಅಲ್ಲಿ ಹತ್ತಿ ಜ್ಯೂಸ್ ಎಲ್ಲ ಇದ್ದೋಯ್ತು ನಮಗೆ. ಗಾಳಿ ಹಿಂದೆ ಮುಂದೆ ಹೆಂಗೆಲ್ಲ ಹೇಳಂಗಿಲ್ಲ ಕಣ, ಕಟ್ ಮಾಡ. ಇದು ಅವನು ಇವರ ಜೊತೆ ಈಗ ವಿಡಿಯೋ ಮಾಡ್ತಿರೋದು ಅವನೇ. ಅವನು ನೋಡ್ಬೇಕು ಬೇದಿನೇ ಹೇಳ್ತಾ ಇತ್ತು. ಅವ್ನು ಬ್ರೇಕ್ ಡ್ಯಾನ್ಸ್ ಆಗೋಯ್ತು. ಒಂದು 2 ಬರಿಗಳ ತುಪ್ಪದ ಅಡಿಪಿದ್ದ ಗಾಳಿಗೆ ಏನು ಫುಲ್ ಶೇಕು. ಗಾಳಿಗೆ ಎತ್ಕೊಂಡು ಹೋಗೋ ಪರಿಸ್ಥಿತಿ ಬಂದಾಯ್ತು. ಬಟ್ ಎಂಜಾಯ್ ಮಾಡಕ್ಕೆ, ಕಾಮಿಡಿ ಮಾಡಕ್ಕೆ, ಎಂಟರ್ಟೈನ್ ಮಾಡ್ತಾನೆ ಒಳ್ಳೆ ಜಾಗ ಅಂತ ಹೇಳ್ಬೋದು. ಅದ್ರ ಬಗ್ಗೆ ನನ್ನ ಮಾತಿಲ್ಲ. ಅವನ್ನ ವಿಡಿಯೋ ಮಾಡಬೇಕಾಯ್ತು. ಅಂದರೆ ಏನು ಅಂತಂದರೆ ಸಣ್ಣ ಜಾಗ ಸಲ ಎಲ್ಲ 90 ಡಿಗ್ರಿ ಅಷ್ಟು ಮೆಟ್ಲುಗಳಿರೋದು, ವಿಡಿಯೋ ಮಾಡೋಕ್ಕಾಗಲ್ಲ. ಮೊಬೈಲೆಲ್ಲ ಗಾಡಿ ಆಮೇಲೆ ಓದಿಗಳು ಭಯ, ಮೊಬೈಲ್ ವಿಡಿಯೋ ಮಾಡ್ಬೇಕು, ಎಲ್ಲಿ ತಿಳ್ಕೊಂಡ್ಬಿಡ್ದು ಅನ್ನೋ ಭಯ. ಅದು ನಮ್ಮ ಬ್ಯಾಗ್ ಕುತ್ಕೊಂಡು ಹೋಗಿತ್ತು. ಸೊ ಇಷ್ಟೆಲ್ಲ ಮಾಡಿದ್ವಿ ಫ್ರೆಂಡ್ಸ್. ಈಗ ನೆಕ್ಸ್ಟು
ಮುಂದಿನ ಪ್ಲಾನಿಂಗ್ ಐತೆ ಇಲ್ಲಿ ಅಂತ ನಾನು ಹೇಳಲ್ಲ, ಮಾಡಿ ಹಾಕಾದ್ರೂ ನಿಮ್ಗೆ ಹೇಳ್ತೀನಿ. ಒಳ್ಳೆ ಜಾಗದ ಬಗ್ಗೆ, ಅದು ಫೇಮಸ್ಸು, ಅದ್ರ ಬಗ್ಗೆ ನಿಮಗೆ ಆದಷ್ಟು ತಿಳಿಸ್ಕೊಡ್ತೀನಿ. ನೆಕ್ಸ್ಟ್ ವಿಡಿಯೋಗೆ ಸಿಗೋಣ. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು. ಸಬ್ಸ್ಕ್ರೈಬ್ ಮಾಡಿ ಅಷ್ಟೇ.